ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಹ್ಯಾಂಡ್ ಲೆವರ್ ಸಿಯರಿಂಗ್ ಮಷಿನ್ಸ್ ಬಗ್ಗೆ ವಿಷಯವನ್ನ ತಿಳಿಸಿದ್ದೀನಿ, ಪಾಠ ಮಾಡಿದ್ದೀನಿ. Sheet metal work process continuation chapter. Today we will discuss squaring shear and its functions and safety. Square shearing machines functions ಮತ್ತೆ ಅದರ ಸೇಫ್ಟಿಯನ್ನು ಈ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. At the end of this lesson, you shall be able to ಏನ್ನ ತಿಳ್ಕೋಬೇಕು ಈ ತರಗತಿಯಲ್ಲಿ ಅಂದ್ರೆ ಸಿಯರಿಂಗ್ ಅಂದ್ರೆ ಏನು, ಸ್ಟೇಟ್ ದ ಫಂಕ್ಷನ್ ಆಫ್ ಸ್ಕ್ವೇರಿಂಗ್ ಸಿಯರ್. ಸ್ಕ್ವೇರಿಂಗ್ ಸಿಯರ್ ಮಷಿನ್ಸ್ ಏನಿದೆ ಅದು ಕಾರ್ಯ ಹೇಗೆ, ಡಿಸ್ಕ್ರೈಬ್ ದ ಅಡ್ಜಸ್ಟ್ಮೆಂಟ್ ಆನ್ ದ ಮಷಿನ್ ಟು ಕಂಟ್ರೋಲ್ ದ ಲೆಂತ್ ಆಫ್ ದ ಕಟ್. ಒಂದು ಸೀಟ್ ಕಟ್ ಮಾಡೋದಕ್ಕೆ ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡೋದು, ಲೆಂತ್ ಆಫ್ ಕಟ್ ಅನ್ನ, ಕೆಪಾಸಿಟಿ ಆಫ್ ದ ಮಷಿನ್, ಅಂಡ್ ಎಕ್ಸ್ಪ್ಲೈನ್ ದ ಸೇಫ್ಟಿ ಪ್ರಿಕಾಷನ್ ಟು ಬಿ ಅಬ್ಸರ್ವ್ ವೆನ್ ವರ್ಕಿಂಗ್ ಆನ್ ಸ್ಕ್ವೇರಿಂಗ್ ಸಿಯರ್ಸ್. ಈ 4 ಪಾಯಿಂಟ್ ಅನ್ನ ಇಟ್ಕೊಂಡು ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವು ಲೆಟ್ ಅಸ್ ಕಮ್ ಟು ದಿ ಸ್ಕ್ವೇರಿಂಗ್ ಸಿಯರ್. ಕಟಿಂಗ್ ಸೀಟ್ ಮೆಟಲ್ ಈಸ್ ಕಾಲ್ಡ್ ಸಿಯರಿಂಗ್ ಅಂತ ಕರಿತೀವಿ. ಸೀಟ್ ಮೆಟಲ್ ಅನ್ನ ಕಟ್ ಮಾಡತಕ್ಕಂತ ಪ್ರೋಸೆಸ್ ಅನ್ನ, ಮೆಟಲ್ ಸೀಟ್ ಅನ್ನ ಕಟ್ ಮಾಡತಕ್ಕಂತ ಪ್ರೋಸೆಸ್ ಅನ್ನ ನಾವು ಸಿಯರಿಂಗ್ ಅಂತ ಕರಿತೀವಿ. ಈಗಾಗಲೇ ಹಿಂದೆ ಹ್ಯಾಂಡ್ ಲೆವರ್ ಸಿಯರ್ ನಲ್ಲಿ ಈ ಒಂದು ಡೆಫಿನೇಷನ್ಸ್ ನ ಹೇಳಿದ್ದೀನಿ. ವಾಟ್ ಇಸ್ ಕಾಲ್ಡ್ ಸಿಯರಿಂಗ್ ಅಂದ್ರೆ ಕಟಿಂಗ್ ಆಫ್ ಸೀಟ್ ಮೆಟಲ್ ಇಸ್ ಕಾಲ್ಡ್ ಸಿಯರಿಂಗ್. ಅದರಲ್ಲಿ ಸ್ಕ್ವೇರಿಂಗ್ ಸಿಯರ್ ಅಂತ ನಾವು ಯೂಸ್ ಮಾಡ್ತೀವಿ. ಇಟ್ ಇಸ್ ಅ ಮಷಿನ್ಸ್ ಆರ್ ಇಟ್ ಇಸ್ ಅ ಡಿವೈಸ್, ಸೀಟ್ ಮೆಟಲ್ or cut device. This squaring shear are used to cut large sheet into pieces to handle the sheet easily. ಈಗ ದೊಡ್ಡ ಸೀಟ್ ಬರುತ್ತೆ ನಿಮಗೆ, 8 ಅಡಿ 3 ಅಡಿ 8 ಅಡಿ 4 ಅಡಿ 6 ಅಡಿ 6 ಅಡಿ 4 ಅಡಿ 4 ಅಡಿ ಈ ರೀತಿ ಬೇರೆ ನಿಮಗೆ ಸೀಟ್ ಸೈಜ್ ಅನ್ನ ಹೇಳಿದ್ದೀನಿ. 2000 into 600, ISSH, ISST, ಬೇರೆ ಬೇರೆ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ಇರತಕ್ಕಂಥ ಸೀಟ್ ಇರುತ್ತೆ. ಆ ದೊಡ್ಡ ಸೀಟ್ ಅನ್ನ ನಾವು ಹ್ಯಾಂಡಲ್ ಮಾಡಬೇಕಾದ್ರೆ ಅದನ್ನ ಚಿಕ್ಕ ಚಿಕ್ಕ ಪೀಸ್ ಆಗಿ ನಮಗೆ ಬೇಕಾದ ಸೈಜ್ ಮಾಡಬೇಕಾಗುತ್ತೆ. ಅವಾಗ ನಾವು ಏನನ್ನ ಬಳಸ್ತೀವಿ, ಈ ಸ್ಕ್ವೇರಿಂಗ್ ಸೇರ್ ಮೆಷಿನ್ ಅನ್ನ ನಾವು ಬಳಸ್ತೀವಿ. ಸೀಟ್ ಮೆಟಲ್ ಕ್ಯಾನ್ ಬಿ ಕಟ್ ಬೈ many simple machines. ಬೇರೆ machines ನಲ್ಲಿ ಇನ್ಕ್ಲೂಡಿಂಗ್ ನಾವು ಹ್ಯಾಂಡ್ ಸಿಯರ್ ಇಂದ ಹಿಡಿದು, ಸ್ನಿಪ್ಸ್ ಇಂದ ಹಿಡಿದು, ಸ್ಕ್ವೇರಿಂಗ್ ಸಿಯರ್ ಇಂದ ಹಿಡಿದು, ಜಿಲೋಟಿನ್ ಸಿಯರ್ ಅಂತ ಬರುತ್ತೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ. ಮಷಿನ್ಸ್, ಪವರ್ ಆಪರೇಟೆಡ್ ಮಷಿನ್ ಸಿಯರ್ಸ್ ಬರುತ್ತೆ, ಹೈಡ್ರಾಲಿಕ್ ಸಿಯರಿಂಗ್ ಮಷಿನ್ಸ್ ಬರುತ್ತೆ. ಸೊ ದೊಡ್ಡ ಸೀಟ್ ಅನ್ನ ನಾವು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಲಿಕ್ಕೆ ಅನೇಕ ಸಿಯರಿಂಗ್ ಸಿಂಪಲ್ ಮಷಿನ್ಸ್ ನಾವು ಇಂಡಸ್ಟ್ರೀಸ್ ನಲ್ಲಿ ಬಳಸ್ತೀವಿ. ಅದರಲ್ಲಿ ಒಂದು ಸ್ಕ್ವೇರಿಂಗ್ ಸಿಯರ್ಸ್. ದಿಸ್ ಇಸ್ ದ ಸ್ಕ್ವೇರಿಂಗ್ ಸಿಯರ್ ಮೆಷಿನ್ಸ್. ಏನು ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ, ಇದನ್ನ ನಾವು ಸ್ಕ್ವೇರಿಂಗ್ ಸಿಯರ್ ಅಂತ ನಾವು ಕರಿತೀವಿ. ಇಲ್ಲಿ ಪಾರ್ಟ್ ನೋಡೋಣ ಮಕ್ಕಳೇ. ಇದು ಒಂದು ಸ್ಕ್ವೇರಿಂಗ್ ಸಿಯರ್ ಮೆಷಿನ್. ಸೊ ಇಲ್ಲಿ ದೊಡ್ಡದು ಒಂದು ಫ್ರೇಮ್ ಇದೆ. ಈ ಫ್ರೇಮ್ ಎಲ್ಲಾ ಪಾರ್ಟ್ ಗಳನ್ನ ಏನ್ ಮಾಡಿರ್ತಾರೆ, ಮೌಂಟ್ ಮಾಡಿದ್ದಾರೆ ಫ್ರೇಮ್. ಇಲ್ಲಿ ಬ್ಲಾಕ್ ಕಲರ್ ಕಾಣ್ತಾ ಇರೋದು ಟೆನ್ಷನ್ ಸ್ಪ್ರಿಂಗ್. ಈ ಕಡೆ ಪುಟ್ ಟ್ರೆಡಲ್ ಅಂತ ಇದೆ. ನೀವು ಕಟ್ ಮಾಡ್ಬೇಕಾದ್ರೆ ಈ ಪುಟ್ ಅನ್ನ, ಟ್ರೆಡಲ್ ಏನಿದೆ ಅದನ್ನ ನೀವು ಪ್ರೆಸ್ ಮಾಡ್ತೀವಿ. ಇಲ್ಲಿ ಸ್ಕ್ವೇರಿಂಗ್ ಗೇಜಸ್ ಅಂತ ಇದೆ. ಇದು ಸ್ಕ್ವೇರಿಂಗ್ ಗೇಜಸ್. ಇವೆಲ್ಲ ನೋಡ್ಕೋಬೇಕು, ನಿಮ್ಗೆ ಐಡೆಂಟಿಫಿಕೇಶನ್ಸ್ ನಲ್ಲಿ ಕೇಳ್ತಾರೆ. ದಿಸ್ ಇಸ್ ಫ್ರಂಟ್ ಗೇಜ್ ಅಂತ ಇದೆ. ಇಲ್ಲಿ ನೋಡಿ ಫ್ರಂಟ್ ಗೇಜ್. ಸೀಟ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಸೀಟ್ ಹೋಲ್ಡರ್. ಅದು ಸೀಟ್ ಹೋಲ್ಡರ್ ಮಾಡ್ಲಿಕ್ಕೆ ಒಂದು ಲೆವರ್ ಅನ್ನ ಕೊಟ್ಟಿದ್ದಾನೆ ಇಲ್ಲಿ. ಅಡ್ಜಸ್ಟಬಲ್ ಬ್ಯಾಕ್, ನಾಟ್ ಬ್ಲಾಕ್, ಬ್ಯಾಕ್ ಗೇಜ್ ಅಂತ ಕರಿತೀವಿ. ಒಂದು ಫ್ರಂಟ್ ಗೇಜ್, ಒಂದು ಬ್ಯಾಕ್ ಗೇಜ್. This is called bed adjustable screw. This is called cross head ಅಂತ ಕರಿತೀವಿ.
These are all the important parts of the squaring shear. ಈ ಸ್ಕ್ವೇರಿಂಗ್ ಸೇರ್ ನಲ್ಲಿ ಈ ಫಿಗರ್ ನೀವು ನೋಡಿದಾಗ ದಿ ಸ್ಕ್ವೇರಿಂಗ್ ಸೇರ್ ಕೆನ್ ಬಿ ಆಪರೇಟೆಡ್ ಬೈ ಪುಟ್, ಅಂದ್ರೆ ಇದನ್ನ ಕಾಲ್ ನಲ್ಲಿ ನಾವು ಆಪರೇಟ್ ಮಾಡ್ತಕ್ಕಂಥ ಕಟ್ ಮಾಡುವಂತ ಸಂದರ್ಭ. Squaring shears operated by put are used to cut and trim large piece of sheet metal. ದೊಡ್ಡ ಶೀಟ್ ಮೆಟಲ್ ಅನ್ನ ಸಣ್ಣ ಸಣ್ಣ ಪೀಸ್ ಆಗಿ ನಾವು ಕಟ್ ಮಾಡಲಿಕ್ಕೆ ಈ ಒಂದು ಅಥವಾ ಟ್ರಿಮ್ಮಿಂಗ್ ಅನ್ನು ಮಾಡಲಿಕ್ಕೆ ಈ ಒಂದು ಸ್ಕ್ವೇರಿಂಗ್ ಶೀರ್ಸ್ ಅನ್ನು ನಾವು ಬಳಸ್ತೀವಿ. ದ ಸೈಜ್ ಆಫ್ ದಿಸ್ ಮೆಷಿನ್, ಈ ಮೆಷಿನ್ ಅನ್ನ ಸ್ಪೆಸಿಫೈ ಮಾಡೋದು ಹೇಗೆ ಅಂದ್ರೆ ಬೈ ದ ಲೆಂತ್ ಆಫ್ ದ ಬೆಡ್, ಮ್ಯಾಕ್ಸಿಮಮ್ ಥಿಕ್ನೆಸ್ ಆಫ್ ದ ಶೀಟ್ ಇಟ್ ಕಟ್ಸ್. ಅಂದ್ರೆ ಲೆಂತ್ ಆಫ್ ದಿ ಬೆಡ್, ನೋಡಿ ಇಲ್ಲಿ ಬೆಡ್ ಇದೆಯಲ್ಲ, ಈ ಬೆಡ್ ಲೆಂತ್ ಮತ್ತೆ ಮ್ಯಾಕ್ಸಿಮಮ್ ಎಷ್ಟು ದಪ್ಪ ಥಿಕ್ನೆಸ್ ಅನ್ನ ಇದರಲ್ಲಿ ನಾವು ಕಟ್ ಮಾಡಬಹುದು ಅನ್ನೋದರ ಆಧಾರದ ಮೇಲೆ ಈ ಒಂದು ಸ್ಕ್ವೇರಿಂಗ್ ಶೀರ್ಸ್ ಅನ್ನ ನಾವು ಸ್ಪೆಸಿಫೈ ಮಾಡ್ತೀವಿ. ಈ ಸ್ಕ್ವೇರಿಂಗ್ ಶೀರ್ ನಲ್ಲಿ ಒಂದು ಫ್ರಂಟ್ ಗೇಜ್ ಅಂಡ್ ಬ್ಯಾಕ್ ಗೇಜ್ ಅಂತ ಇದೆ. ದಿಸ್ ಫ್ರಂಟ್ ಗೇಜ್ ಅಂಡ್ ಬ್ಯಾಕ್ ಗೇಜ್ ಇಸ್ ಪ್ರೊವೈಡೆಡ್ ಟು ಅಡ್ಜಸ್ಟ್ ದ ಲೆಂತ್ ಆಫ್ ಎ ಕಟ್. ನಾವು ಯಾವ್ದಾದ್ರು ಒಂದು ಸೀಟ್ ಅನ್ನ ಕಟ್ ಮಾಡ್ಬೇಕಾದ್ರೆ ಎಷ್ಟು ಉದ್ದಕ್ಕೆ ಕಟ್ ಮಾಡಬೇಕು, ಎಷ್ಟು ಲೆಂತ್ ಗೆ ಕಟ್ ಮಾಡಬೇಕು ಅಂತ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಈ ಫ್ರಂಟ್ ಗೇಜ್ ನೋಡಿ ಇಲ್ಲಿದೆ, ನೋಡಿ ಈ ಫ್ರಂಟ್ ಗೇಜ್ ಇಲ್ಲಿ ಆರೋ ಮಾರ್ಕ್ ತೋರಿಸ್ತಾ ಇದ್ದೀನಿ, ಮತ್ತೆ ಬ್ಯಾಕ್ ಗೇಜ್ ಅನ್ನ ನಾವು ಬಳಸ್ತೀವಿ. ಇಲ್ಲಿ ಆ ಬ್ಯಾಕ್ ಗೇಜ್ ಏನಿದೆ, ಇಟ್ ಕಂಟ್ರೋಲ್ಸ್ ದ ಲೆಂತ್ ಆಫ್ ದ ಕಟ್ when seat is inserted from the front. ಮುಂದಿನಿಂದ ಸೀಟ್ ಅನ್ನ ಕೊಟ್ಟಾಗ ನೀವು ಲೆಂತ್ ಆಫ್ ದ ಸೀಟ್ ಅನ್ನ ಕಂಟ್ರೋಲ್ ಮಾಡೋದು ಬ್ಯಾಕ್ ಗೇಜ್, ಅಥವಾ ಹಿಂದಿನಿಂದ ಸೀಟ್ ಅನ್ನ ನೀವು ಕೊಟ್ಟರೆ ಕಟ್ ಮಾಡಲಿಕ್ಕೆ ಅದರ ಲೆಂತ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಫ್ರಂಟ್ ಗೇಜ್. ಫ್ರಂಟ್ ಗೇಜ್ ಕಟ್ ದ ಸೀಟ್ ವಿಚ್ ಇಸ್ ಇನ್ಸರ್ಟೆಡ್ ಫ್ರಮ್ ದಿ ಬ್ಯಾಕ್ ಸೈಡ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್, ಫ್ರಂಟ್ ಗೇಜ್ ಮತ್ತೆ ಬ್ಯಾಕ್ ಗೇಜ್ ನ ಫಂಕ್ಷನ್ಸ್. ಇದರ ಜೊತೆಗೆ ಸೀಟ್ ಹೋಲ್ಡರ್ ಅಂತ ಕೊಟ್ಟಿರ್ತಾನೆ, ಅಂದ್ರೆ ಸೀಟ್ ಅನ್ನ ಹೀಗೆ ಭದ್ರವಾಗಿ ಇಟ್ಕೋಬೇಕು. ಅದಕ್ಕೆ ಒಂದು ಲೆವರ್ ಅನ್ನ ನೀವು ಹೇಳಿದ್ರೆ ಅದು ಲಾಕ್ ಆಗುತ್ತೆ, ಇಲ್ಲಾಂದ್ರೆ ಕಟ್ ಮಾಡುವಾಗ ಅದು ಟಿಲ್ಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇದನ್ನ ಬಳಸ್ತೇವೆ. ಸೀಟ್ ಹೋಲ್ಡರ್ ಇಸ್ ಪ್ರೊವೈಡೆಡ್ ಟು ಹೋಲ್ಡ್ ದ ಸೀಟ್ ಫರ್ಮ್ಲಿ ವೈಲ್ ಇಟ್ ಈಸ್ ಬೀಯಿಂಗ್ ಕಟ್. ಇಟ್ ಈಸ್ ಆಪರೇಟೆಡ್ ಬೈ ಸೀಟ್ ಹೋಲ್ಡರ್. ಇಲ್ಲಿದೆ ನೋಡಿ, ಸೀಟ್ ಹೋಲ್ಡರ್ ಕಟ್ ಮಾಡುವಾಗ ಫರ್ಮ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿ ಈ ಒಂದು ಲೆವರ್ ಇದೆ. ಲೆವರ್ ಆಪರೇಟ್ ಮಾಡಿದ್ರೆ ಸೀಟ್ ಏನಾಗುತ್ತೆ, ಫರ್ಮ್ ಆಗಿ ಲಾಕ್ ಆಗುತ್ತೆ. ದ ಸ್ಕ್ವೇರ್ ಗೇಜ್ ಇಸ್ ಅಡ್ಜಸ್ಟಬಲ್ ಅಂಡ್ ಇಸ್ ಕೆಪ್ಟ್ ಅಟ್ ರೈಟ್ ಆಂಗಲ್ ಟು ದ ಕಟಿಂಗ್ ಬ್ಲೇಡ್. ನೋಡಿ ಇಲ್ಲಿ ಒಂದು ಸ್ಕ್ವೇರಿಂಗ್ ಗೇಜ್ ಅಂತ ಇದೆ, ಸ್ಕ್ವೇರ್ ಗೇಜ್ ಅಂತ ನಾವೇನ್ ಕರಿತೀವಿ, ಇದು ಅಡ್ಜಸ್ಟಬಲ್. ಇದೆಲ್ಲ ಕಾರ್ಯ ಏನು, ಫಂಕ್ಷನ್ ಇದೆ, ಇದನ್ನ ರೈಟ್ ಆಂಗಲ್ ಅಲ್ಲಿ ಇಟ್ಟಿರ್ತಾರೆ. ಯಾಕೆಂದ್ರೆ ಸೀಟ್ ಅನ್ನ ಸ್ಕ್ವೇರ್ ಶೇಪ್ಗೆ, ರೈಟ್ ಆಂಗಲ್ ಅಂದ್ರೆ ಸ್ಕ್ವೇರ್ ಶೇಪ್ಗೆ ಕಟ್ ಮಾಡ್ಲಿಕ್ಕೆ, ಹಾಗಾಗಿ ಅದನ್ನ ಅಲ್ಲಿ ಪ್ರೊವೈಡ್ ಅನ್ನ ಮಾಡಿರೋದನ್ನ ನಾವು ಕಾಣಬಹುದು. ಈ ಸ್ಕ್ವೇರ್ ಗೇಜ್ ಈಸ್ ಅಡ್ಜಸ್ಟಬಲ್ ಅಂಡ್ ಇಸ್ ಕೆಪ್ಟ್ ಅಟ್ ರೈಟ್ ಆಂಗಲ್ ಟು ದ ಕಟಿಂಗ್ ಬ್ಲೇಡ್. ಕಟಿಂಗ್ ಬ್ಲೇಡ್ ಗೆ ಅದನ್ನ ರೈಟ್ ಆಂಗಲ್ ಆಗಿ ಇಟ್ಟಿರ್ತಾರೆ. ಸ್ಕ್ವೇರ್ ಸೀಟ್ ಕಟ್ ಮಾಡಿದಾಗ ಎಡ್ಜಸ್ ಎಲ್ಲ ಸ್ಕ್ವೇರ್ ಬರ್ಲಿಕ್ಕೋಸ್ಕರ ಈ ಸ್ಕ್ವೇರ್ ಗೇಜ್ ನಾವು ಬಳಸ್ತೀವಿ. 18 gauge seats or lighter can usually be cut. ಇಲ್ಲಿ 18 ಗೇಜ್ ಸೀಟ್ ಅಥವಾ ಅದಕ್ಕಿಂತ ಕಡಿಮೆ ಇರತಕ್ಕಂತ ಸೀಟ್ ಅನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಕಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಯಾವ್ದ್ರಲ್ಲಿ, ಸ್ಕ್ವೇರಿಂಗ್ ಶೇರಿಂಗ್ ಮಷಿನ್ಸ್ ನಲ್ಲಿ 18 ಗೇಜ್ ಸೀಟ್ ಅಥವಾ ಅದಕ್ಕಿಂತ ಲೈಟರ್ ಥಿಕ್ನೆಸ್ ಇರತಕ್ಕಂತ ಯೂಶುವಲಿ ಈ ಒಂದು ಸ್ಕ್ವೇರಿಂಗ್ ಶೀರ್ ನಲ್ಲಿ ನಾವು ಕಟ್ ಮಾಡಲಿಕ್ಕೆ ನಾವು ಬಳಸ್ತಕ್ಕಂಥದ್ದು. 18 gauge seat or lighter can usually cut by squaring shear. Squaring shear parts are shown. ಇಲ್ಲೆಲ್ಲ ಪಾರ್ಟ್ಸ್ ಅನ್ನ ನಾವೀಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರಲ್ಲಿ ನಿಮ್ಗೆ ಕೇಳ್ತಾರೆ ಎಷ್ಟು ಗೇಜ್ ಸೀಟ್ ಅನ್ನ ಇದರಲ್ಲಿ ಕಟ್ ಮಾಡಬಹುದು ಅಂದ್ರೆ, ಸೊ 18 ಗೇಜ್ ಸೀಟು ಅಥವಾ ಅದಕ್ಕಿಂತ ಲೈಟರ್ ಆಗಿರ್ತಕ್ಕಂಥ ಸೀಟ್ ಅನ್ನ ನಾವು ಇದರಲ್ಲಿ, ಅಂದ್ರೆ ಸಾಮಾನ್ಯವಾಗಿ ಥಿಕ್ನೆಸ್ ಕಡಿಮೆ ಇರತಕ್ಕಂಥ ಸೀಟ್ ಅನ್ನ ನಾವು ಈ ಒಂದು ಸ್ಕ್ವೇರಿಂಗ್ ಶೀರ್ಸ್ ನಲ್ಲಿ ನಾವು ಕಟ್ ಮಾಡ್ತೀವಿ. ಇಲ್ಲಿ ಸ್ಕ್ವೇರಿಂಗ್ ಶೀರ್ ನಲ್ಲಿ ಕ್ಲಿಯರೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಕ್ಲಿಯರೆನ್ಸ್ ಬಿಟ್ವೀನ್ ದ ಬ್ಲೇಡ್, ಇಲ್ಲಿ ಒಂದು ಅಪ್ಪರ್ ಬ್ಲೇಡ್ ಒಂದು ಲೋಯರ್ ಬ್ಲೇಡ್ ಇರುತ್ತೆ ಅಲ್ವಾ, ಈ ಎರಡೂ ಬ್ಲೇಡ್ ಏನಿರಬೇಕು, ಕ್ಲಿಯರೆನ್ಸ್ ಇರಬೇಕು. ಕ್ಯಾನ್ ಬಿ ಅಡ್ಜಸ್ಟೆಡ್ ಬೈ ಟು ಅಡ್ಜಸ್ಟರ್.
One adjuster shift the table forward and other shift the table backward. ಇಲ್ಲಿ ಎರಡು ಅಡ್ಜಸ್ಟರ್ ಕೊಟ್ಟಿದ್ದಾನೆ ನೋಡಿ ಮಕ್ಕಳೇ. ಇಲ್ಲೊಂದು ಅಡ್ಜಸ್ಟರ್ ನಟ್, ಅದು ಅಡ್ಜಸ್ಟರ್ ಎ ಅಂತ ಕರಿತೀವಿ, ಇದು ಅಡ್ಜಸ್ಟರ್ ಬಿ ಅಂತ ಕರಿತೀವಿ. ಈ ಅಡ್ಜಸ್ಟರ್ ಎ ಇದೆಯಲ್ಲ ಶಿಫ್ಟ್ ದ ಟೇಬಲ್ ಫಾರ್ವರ್ಡ್, ಅಡ್ಜಸ್ಟರ್ ಬಿ ಇದೆಯಲ್ಲ ಇದು ಶಿಫ್ಟ್ ದ ಟೇಬಲ್ ಬ್ಯಾಕ್ವರ್ಡ್. ಇಲ್ಲಿ ಮಧ್ಯೆ ಒಂದು ಟೇಬಲ್ ಫಿಕ್ಸಿಂಗ್ ಬೋಲ್ಟ್ ಇರುತ್ತೆ. ದಿಸ್ ಇಸ್ ಅಡ್ಜಸ್ಟರ್. ಆಯ್ತಲ್ಲ. ಸೊ ಲೋವರ್ ಕಟಿಂಗ್ ಎಡ್ಜು, ಅಪ್ಪರ್ ಕಟಿಂಗ್ ಎಡ್ಜು, ಮಧ್ಯದಲ್ಲಿ ಈ ಚಿತ್ರದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಥಿಕ್ನೆಸ್ ಪ್ರೊಸೀಡ್, ದಟ್ ಮೀನ್ಸ್ ಗೇಜ್. ಸೊ ಈಗ ನಿಮ್ಗೆ ಈ ಸೀಟ್ ಅನ್ನ ಕಟ್ ಮಾಡುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಕರೆಕ್ಟ್ ಅಂಡ್ ಇನ್ಕರೆಕ್ಟ್ ಸ್ಕ್ವೇರಿಂಗ್ ಸೇಸ್ ನಲ್ಲಿ ನೋಡಿ, ಈ ಚಿತ್ರದಲ್ಲಿ ನಿಮ್ಗೆ ಟೂ ಮಚ್ ಕ್ಲಿಯರೆನ್ಸ್ ಕಾಸಸ್ ಬರ್, ಜಾಸ್ತಿ ಕ್ಲಿಯರೆನ್ಸ್ ಇದೆ ಚಿತ್ರ 1ರಲ್ಲಿ 2A ನಲ್ಲಿ. ಅವಾಗ ಏನಾಗುತ್ತೆ, ರಿಸಲ್ಟ್ ಇನ್ಕರೆಕ್ಟ್, ಬರ್ಬ್ ಫಾರ್ಮ್ ಆಗುತ್ತೆ. ಬರ್ಬ್ ಏನಾಗುತ್ತೆ, ಫಾರ್ಮ್ ಆಗುತ್ತೆ ಅಂಡರ್ ಸೈಡ್ ನಲ್ಲಿ 2A ನಲ್ಲಿ. ವಿತ್ ನೋ ಕ್ಲಿಯರೆನ್ಸ್, ಕ್ಲಿಯರೆನ್ಸ್ ಕೊಟ್ಟಿಲ್ಲ, ಏನಾಗ್ತಾ ಇದೆ ನೋಡಿ, ಎಡ್ಜಸ್ ಫ್ಲಾಟನ್ ಆಗಿ ರೌಂಡ್ ಅಪ್ ಆಗೋಗಿದೆ. ವಿತ್ ನೋ ಕ್ಲಿಯರೆನ್ಸ್ ಓವರ್ ಸ್ಟ್ರೈನ್ ಇಸ್ ಕಾಸ್ಡ್, ದ ಎಡ್ಜ್ ಆಫ್ ದ ಸೀಟ್ ಬಿಕಮ್ಸ್ ಫ್ಲಾಟನ್. 2B ನಲ್ಲಿ ಇರ್ತಕ್ಕಂಥದ್ದು. ಈಗ ಮೂರನೇದು ಕೊಡೋಣ. ವಿತ್ ಕರೆಕ್ಟ್ ಕ್ಲಿಯರೆನ್ಸ್ ಆಪ್ಟಿಮಮ್ ಸಿಯರಿಂಗ್ ರಿಸಲ್ಟ್ಸ್ ಆರ್ ಆಬ್ಟೈನ್ಡ್. ಕರೆಕ್ಟ್ ಕ್ಲಿಯರೆನ್ಸ್ ಕರೆಕ್ಟ್ ಆಗಿದ್ರೆ ಆಪ್ಟಿಮಮ್ ಸಿಯರಿಂಗ್ ರಿಸಲ್ಟ್ ಅಂದ್ರೆ ಆಪ್ಟಿಮಮ್ ಕ್ವಾಲಿಟಿ ಕೆನ್ ಬಿ ಆಬ್ಟೈನ್ಡ್. ಆಪ್ಟಿಮಮ್ ಕ್ವಾಲಿಟಿ ಕೆನ್ ಬಿ ಆಬ್ಟೈನ್ಡ್ ಯಾವಾಗ, ಕರೆಕ್ಟ್ ಕ್ಲಿಯರೆನ್ಸ್ ಇದ್ದಾಗ. ಇದು ಫಂಕ್ಷನ್ಸ್ ಮತ್ತೆ ಕನ್ಸ್ಟ್ರಕ್ಷನ್ಸ್ ಮತ್ತೆ ಪಾರ್ಟ್ಸ್. ಸ್ಕ್ವೇರಿಂಗ್ ಸಿಯರ್ ಅಂದ್ರೆ ಏನು ಅಂತ ನೋಡಿದ್ವಿ. ನೌ ಲೆಟ್ ಅಸ್ ಕಮ್ ಟು ದಿ ಸೇಫ್ಟಿ ಪಾರ್ಟ್ಸ್. ಸ್ಕ್ವೇರಿಂಗ್ ಸಿಯರ್ ಸೇಫ್ಟಿ ಏನೇನಿದೆ ನೋಡೋಣ. ಕೀಪ್ ಯುವರ್ ಫಿಂಗರ್ಸ್ ಅವೇ ಫ್ರಮ್ ದ ಕಟಿಂಗ್ ಬ್ಲೇಡ್ ಅಟ್ ಆಲ್ ಟೈಮ್ಸ್. ನೀವು ಮೆಷಿನ್ ನಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಟಿಂಗ್ ಬ್ಲೇಡ್ ಏನಿರುತ್ತೆ ಅಲ್ಲಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಬೆರಳುಗಳನ್ನ ಇಡ್ಲಿಕ್ಕೆ ಹೋಗಬಾರ್ದು, ದೂರ ಇಟ್ಕೋಬೇಕು. ನೆವರ್ ಅಟೆಂಪ್ಟ್ ಟು ಕಟ್ ಫಾರ್ ಐರನ್, ವೈರ್ ಆರ್ ಎನಿ ಹೆವಿ ಮೆಟಲ್ ಅಂದ್ರೆ ಸ್ಕ್ವೇರಿಂಗ್ ಸಿಯರ್. ಸ್ಕ್ವೇರಿಂಗ್ ಸಿಯರ್ ನ ಯಾವುದೇ ರೀತಿಯಾದಂತ ಐರನ್ MS ಫ್ಲಾಟ್ ಇರ್ಬೋದು, ಥಿಕ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದು, ವೈರ್ ಇರ್ಬೋದು ಅಥವಾ ಹೆವಿ ಮೆಟಲ್ ಅನ್ನ ಕಟ್ ಮಾಡಿಸ್ಲಿಕ್ಕೆ ಬಳಸಬೇಡಿ. ದಿಸ್ ಮೇ ನಿಕ್ ದ ಬ್ಲೇಡ್ ವಿಚ್ ವಿಲ್ ದೆನ್ ಮೇಕ್ ಎ ನಾಚ್ ಇನ್ ಎವ್ರಿ ಎಡ್ಜ್ ಆಫ್ ಯು ಕಟ್. ಇದರಿಂದ ಏನಾಗಿರುತ್ತೆ, ಬ್ಲೇಡ್ ಏನಾಗಿರುತ್ತೆ ಸ್ಕ್ವೇರಿಂಗ್ ಸಿಯರ್ದು ಬ್ಲಂಟ್ ಆಗಿರುತ್ತೆ, ಅಲ್ಲಿ ನಿಕ್ ಮಾರ್ಕ್ ಬಂದಿರುತ್ತೆ. ಸೊ ಇದೇ ನಿಕ್ ಮಾರ್ಕ್, ಕಟ್ ಮಾರ್ಕ್ ನೀವು ಕಟ್ ಮಾಡ್ತಕ್ಕಂಥ ಸೀಟ್ ನಲ್ಲಿ ನೋಟಿಫೈ ಆಗುತ್ತೆ, ಕಾಣುತ್ತೆ ನಿಮ್ಗೆ. ಹಾಗಾಗಿ ಬಾರ್ ಐರನ್, ವೈರು, ಹೆವಿ ಮೆಟಲ್ ನ ಕಟ್ ಮಾಡಬಾರ್ದು, ಸಿಯರಿಂಗ್ ಮಾಡಬಾರ್ದು. ಫಾರ್ ಬೆಟರ್ ಸಿಯರಿಂಗ್ ರಿಸಲ್ಟ್ ಬ್ಲೇಡ್ ಕ್ಲಿಯರೆನ್ಸ್ ಅಂಡ್ ಸೆಟ್ಟಿಂಗ್ ಆಫ್ ಬ್ಲೇಡ್ಸ್ ಆರ್ ಸೆಟ್ ಪ್ರಾಪರ್ಲಿ. ನಿಮ್ಗೆ ಒಳ್ಳೆ ರಿಸಲ್ಟ್ ಬರಬೇಕು, ಅಕ್ಯುರೇಟ್ ಆಗಿರಬೇಕು. ನಿಮ್ ಕಟ್ ಅಂದ್ರೆ ಅಲ್ಲಿ ಕ್ಲಿಯರೆನ್ಸ್ ಅನ್ನ ಸರಿಯಾಗಿ ಸೆಟ್ ಮಾಡಲಾಗಿರಬೇಕು. ಇದಿಷ್ಟು ಮಕ್ಕಳೇ ಸೇಫ್ಟಿ ಪ್ರಿಕಾಷನ್ಸ್ ಅಬ್ಸರ್ವ್ while working on squaring CA. So now let us come to the some MCQ questions, multiple choice questions. Number 1, which shearing machine is operated by foot? ಇಲ್ಲಿ press brake, guillotine shear, squaring shear and lever shear ಅಂತ ಇದೆ. So probably ನಾವು ಫುಟ್ ಆಪರೇಟ್ ಮಾಡ್ತಕ್ಕಂಥದ್ದು ಜಾಸ್ತಿ squaring shear. C is the correct answer. What is the name of the machine shown in the figure? ಈ ಚಿತ್ರದಲ್ಲಿ ಕೊಟ್ಟಿರತಕ್ಕಂತ ಮಷಿನ್ ಹೆಸರು ಏನು? ಪ್ರೆಸ್ ಬ್ರೇಕ್, ಗಿಲೋಟಿನ್ ಸಿಯರ್, ಸ್ಕ್ವೇರಿಂಗ್ ಸಿಯರ್ and lever shear. ಇದೇನಿದು? This is squaring shear. So B is the correct answer. So squaring shear, that is C is the correct answer. C is the correct answer. Which is provided to hold the seat firmly in squaring shear? Back gauge, front gauge, seat holder and square gauge. ಯಾವುದು ಕರೆಕ್ಟ್ ಇಲ್ಲಿ? ಸೊ seat holder. Which is correct? Seat holder. Which part is adjustable and is kept at right angle to the cutting blade in the squaring shear? So it is also important. Back gauge ಅಲ್ಲ, crosshead ಅಲ್ಲ, front gauge and square gauge. Which is correct? D is the correct answer, square gauge.
Another one question: which machine is used to cut large sheet into piece to handle sheet easily? Press weight, guillotine, squaring share, hand lever. ಯಾವುದು ದೊಡ್ಡ ಸೀಟನ್ನು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು? So that one is squaring shear. C is the correct answer. So like that MCQ questions ನಿಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ನೀವು ಪ್ರಿಪೇರ್ ಆಗಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಿ ಫಸ್ಟ್ ಇಯರ್ಸ್ ಫಿಟ್ಟರ್ ಅಲಾಯ್ಡ್ ಟ್ರೇಡ್ ಶೀಟ್ ಮೆಟಲ್ ನಲ್ಲಿ ಈ ಒಂದು ಚಾಪ್ಟರ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ರೆಫರ್ ಅನ್ನ ಮಾಡಬಹುದು. ಮತ್ತೆ MCQ ಕ್ವಶನ್ಸ್ ಬರಸ್ಕಿಲ್.com ನಲ್ಲಿ ಕೊಟ್ಟಿರೋದಂತ ಲಿಂಕ್ ಅನ್ನ ಬಳಸಿಕೊಂಡು ನೀವು ರೆಫರ್ ಮಾಡಬಹುದು. ಮತ್ತೆ ಫಿಟ್ಟರ್ ಫಸ್ಟ್ ಇಯರ್ ಅಸೈನ್ಮೆಂಟ್ ಅನ್ನು ಕೂಡ ಬರಸ್ಕಿಲ್.com ನಲ್ಲೇ ಇದೆ. ಆ ಅಸೈನ್ಮೆಂಟ್ ನಲ್ಲಿ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ನೋಡಿ ಕಲಿಯಿರಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.